ಇದು ನಮ್ಮ ಪ್ರಸನ್ನ ಅವ್ರ ಮನೆ. ನಡೀರಿ ವಣಿಯವ್ರೆ. ಇದು ನಮ್ಮ ಪ್ರಸನ್ನ ಅವ್ರ ಮನೆ, ತುಂಬ ಚೆನ್ನಾಗಿದೆ. ನಾವಿದ್ದಿದ್ದು ನೈಟ್ ಇಲ್ಲಿ. ಆದ್ಯಾ ಹಾಯ್. ಕ್ಯೂಟ್ ಇದೆ, ತುಂಬ ಚೆನ್ನಾಗೈತಿ. ನಿಮ್ದು ಅನ್ಕ ಮಾಡ ಬಿಸ ಇರ್ಬಿಟ್ಕೊ. ಏನು ಮಾಡಲ್ಲ. ಏನು ಮಣಿಯವ್ರೆ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಬನ್ನಿ ಬನ್ನಿ ಜನರೇನಾ? ನೀದೇ ಕ್ಯಾಮ್ರಾ. ಬಿಸಿಲಲ್ಲಿ ಒಣಗಿ ಸ್ಟೇಟ್ ಎಲ್ಲ ಬಂದಿದೆ ಇವತ್ತು ಇಲ್ಲಿಗೆ. ತುಂಬಾ ಚೆನ್ನಾಗಿದೆ. ವಾಣಿ ನಂಗೆ ಈ ತರ ಎತ್ತಿನ ಮೇಲೆಲ್ಲ ಹೋಗ್ಬೇಕು ಅಂತ ಇಷ್ಟ. ಎತ್ತಿನ ಗಾಡಿ ಚೆನ್ನಾಗೈತೆ. ಇಬ್ರು ಕುಡ್ಕೊಂಡು ನೋಡಿ ಎಷ್ಟು ಹಳ್ಳಿ ಸಕ್ಕತ್ತಾಗೈತೆ. ಹಳ್ಳಿ ಹಳ್ಳಿ ಹುಡುಗಿ. ಆ ರೋಡ್ ಚೆನ್ನಾಗಿಲ್ಲ ಅಂತ ಈ ರೋಡಲ್ಲಿ ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿದೆ ಒಂಥರ ಕೂಲ್. ಯಾರು नारियल तेल आ चिन्न पिल्ला बसला कोलार ಅಪರ್ಣ ಅವರ ಪಯಣ. ವಾವ್ ಅವಣ ದಂಗಲ್ ದಂಗಲ್ ಜದು ವಾವ್ ಸಾಕಾದ್ ಬಂದ್ರಿ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಅದಕ್ಕೆ ಅಮ್ಮ ಇಮ್ಮೆ ಕಟ್ಟೆಗ ಸರ್ ನಮ್ಮ ಪಯಣ ಎಲ್ಲಿಗೆ? ಪಯಣ ಕಾಡ್ಗೆ, ಸೂರ್ಯ ಹತ್ರ. ಸೂರ್ಯ ನೋಡ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ್. ಸಿಗುತ್ತಾ ಇಲ್ವಾ ನಮ್ಗೆ ಸೂರ್ಯ ಹೇಳಿ? ಅಂಬಾನಿ ಬಿಡ ಆಯ್ತಾ? 1 2 3 ಆಯ್ತಾ? ಯಾರು? ಅಯ್ಯ ನೀನಂತೆ ಬನ್ನಿ. ಕ್ಯೂಟ್ ಕ್ಯೂಟ್. ಅಲ್ಲಿ ನೋಡ್ರಿ ಕೆರೆ ಐತಿ, ಚೆನ್ನಾಗಿತ್ತು ನೋಡಿ. ಇಷ್ಟೇನು ಆಟ ಆಡೋಣ? ಇಷ್ಟೇನು ಆಟ? ಸರಿ, ಇನ್ನೊಂದು ಆಟ ಏನು ಗೊತ್ತಾ? ಚಿಕ್ಕ ಕಲ್ಲಿಲ್ವಾ ಇಲ್ಲಿ? ಏನಕ್ಕೆ ಕಲ್ಲು ಹೇಳ್ಬೇಕು, ಸರಿನಾ? ಒಂದೇಳು. ಇದ 100% ನಿಜವಾಗ್ಲು ಯಾವ ಚಾಕಲೇಟ್ ಬರುತ್ತೋ ವಿದ್ಯಾಶ್ರೀಗ 1 ಪಾಯಿಂಟ್. ಮತ್ತೆ ವಿದ್ಯಾಶ್ರೀನ ಅವ್ರು ವಿದ್ಯಾಶ್ರೀ ಧನ್ಯ ಧನ್ಯ. ಅಯ್ಯೋ ಧನ್ಯ. ಓಂ ಭೀಮ್ ಕರೆಕ್ಟಾಗಿ ಹೇಳಿ ನಿಜವಾಗ್ಲು. ಇಲ್ಲ ಅಂದ್ರೆ
ಇಲ್ಲ ಅಂದ್ರೆ ಆಯ್ತಾ ಸೂಪರ್ ಚೆನ್ನಾಗೈತಿ ಮೇಲೆಗಡೆ ನಾನು ರೆಡಿ ಆದೆ. ಸೊ ನಮ್ಮ ವಾಣಿ ಏನೋ ಮಾಡ್ತಿದಾರೆ ಚಿಕ್ಕ ಮಕ್ಕಳಿಗೆ. ಏನಾಗ್ತಿದೆ ಇಲ್ಲಿ? ಎಣ್ಣೆ ಹಾಕ್ತಾ ಇದಾರೆ ನೋಡಿ. ಹಾಯ್ ಮಾಡಿ. ಚೆನ್ನಾಗೈತಾ ಎಣ್ಣೆ? ಹಬ್ಬಕ್ಕೆ ಫುಲ್ ಜೋರ್ ಮಾಡ್ತಾ ಇದಾರೆ. ನಮ್ಮ ಫ್ರೆಂಡ್ ಮನೆಯಿಂದ ನಾವು ಹೊರಟಿವಿ. ನೋಡ್ತಾ ಚೆನ್ನಾಗಿರೋ ಪ್ಲೇಸ್ ಏನಾದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೀವಿ ಇಲ್ಲಿ. ಈ ಪ್ಲೇಸ್ ಮಾತ್ರ ಒಳ್ಳೆ ಮೂವಿ ತೋರಿಸ್ತಾರಲ್ವ ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಬೇಕು ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತ ನೀರು, ಚಿಕ್ಕ ಚಿಕ್ಕ ಕೋಟೆಗಳ ಥರ ತುಂಬ ಚೆನ್ನಾಗಿತ್ತು. ಈ ದೇಶದಲ್ಲೇ ನಂಬರ್ 1 ಕೆರೆ ಅಂತೆ. ತುಂಬ ತುಂಬ ದೊಡ್ಡದಿದೆ. Present we are at Shanti Sagara. I mean Asia's second largest. ಸಾಕಾದ್ಗ ಕನ್ಪಿಸೋದು ಬೇಡ. ನೀವು ಹೆಸರು ನೋಡಿದ್ದೀರಾ? ನಾವೇನಾದ್ರು ಇಲ್ಲಿ ಇದ್ದಿದ್ರೆ ಡೈಲಿ ಬರ್ತಾ ಇದ್ದ. ಲಾರ್ಜೆಸ್ಟ್ ಏನ್ ಹೋಗೋಣ? ನಿನ್ ಮರ್ಸೆ ಪೈನ ಇಲ್ಲಿ ನೋಡಿ. ನಾನು ಅಪರ್ಣ ಅವರು ಹಿಂದ್ಗಡೆ ಯಾರೋ ಅವ್ರ ಫ್ರೆಂಡ್. ನಾವ್ಯಾಗ ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಲೇಕಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ದೊಡ್ಡದೈತೆ. ಕ್ಯಾಮ್ರದಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಬಟ್ ಸಿಕ್ಕಾಪಟ್ಟೆ. ರಷ್ಯಾದಲ್ಲಿದೆ ಅಂತ. ನಾನು ಟಾಪ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇಲ್ಲೇ ಡೈಲಿ ಬಂದ್ಬಿಡ್ತೀವಿ ನಾವು. ಚೆನ್ನಾಗೈತೆ. ಈ ನೀರಲ್ಲಿ ಬಿದ್ದರೆ ಮಾತ್ರ ಮುಗೀತು ಕತೆ. ಎಷ್ಟು ಫಾಸ್ಟ್ ಹೋಗ್ತಿದೆ ನೀರು ಮಾತ್ರ. ನಮ್ಮನ್ನ ಅಷ್ಟೇ ಒಬ್ಬರಲ್ಲ 5 ಜನ ಬೇಕಾದ್ರೆ ಫಾಸ್ಟಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ನೇಚರ್ ನೋಡಿ ಎಷ್ಟು ಗ್ರೀನಾಗಿ ಸಖತ್ತಾಗೈತೆ. ಫಸ್ಟ್ ಹೇಳಬೇಕಾ, ನೀರಂದರೆ ಎಷ್ಟು ಇಷ್ಟ ನಮಗೆ. ಸೊ ಆಡಲೇಬೇಕು ಅಂತ ಅದ್ರಲ್ಲಿ ಕುತ್ಕೊಂಡ್ವಿ. ಬಟ್ ನೀರು ಎಷ್ಟು ಫೋರ್ಸಾಗಿ ಅಂದರೆ ಕಾಲು ಒಳಗಡೆ ಇಟ್ಟಿದ ತಕ್ಷಣ ಹಂಗೆ ನಮ್ಮ ಹಿಂದೆಗಡೆ ಎಳಿತಾ ಇತ್ತು. ಅಷ್ಟು ಫಾಸ್ಟಾಗಿ ಬರ್ತಾಯಿತ್ತು ನೀರು. ಬಟ್ ಧೈರ್ಯ ಮಾಡಿ ಕುತ್ಕೊಂಡ್ವಿ. ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ? ನಾಳೆ ಇರ್ತೀವೋ ಎಲ್ಲೋ ಗೊತ್ತಿಲ್ಲ. ಸೊ ಏನಾಗುತ್ತೆ, ನಮ್ಮ ಸೇಫ್ಟಿಲಿ ನಾವು ಇರಬೇಕು, ಬಟ್ ಎಲ್ಲ ಥರನೂ ಎಂಜಾಯ್ ಮಾಡಬೇಕು. ಯುಗಾದಿ ಹಬ್ಬಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ? ಅದಕ್ಕೋಸ್ಕರ ನಾವು ನಿಯರ್ ಬೈ ದೇವಸ್ಥಾನ ಇತ್ತು, ಮುಗಿಸ್ಕೊಂಡು ಹೋಗೋಣ, ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ದೇವಸ್ಥಾನಕ್ಕೆ. ಕ್ಯೂಟಾಗಿತ್ತು. ದೇವಸ್ಥಾನ ಮುಗೀತು, ಹೊರಡ್ತಾ ಇದ್ದೀವಿ.
ಈ ಪ್ಲೇಸ್ ಬಿಟ್ಟು ಬರೋಕ್ಕಂತೂ ಮನಸ್ಸೇ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಬಿಸಿಲಿದ್ರೂ ಆ ನೀರಿರೋ ಪ್ಲೇಸಲ್ಲಿ ಎಷ್ಟು ತಣ್ಣಗಿತ್ತು, ತುಂಬ ಚೆನ್ನಾಗಿತ್ತು. ಕುತ್ಕೊಳ್ಳಿ ವಾಣಿಯವರೇ. ದೇವಸ್ಥಾನದ ಪ್ರಸಾದ. చేసేది అప్పుడే తిన్నాం కదా. ನಮ್ಮ ವಾಣಿಯವರು ಜರ್ನಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದರು. ಸೊ ನಾನು ಹಂಗೆ ಚೆನ್ನಾಗಿರುತ್ತೆ ಸ್ಲೋ ಮೋಷನಲ್ಲಿ ಹಿಡಿಯೋಣ ಫೋಟೋ ವೀಡಿಯೋಸ್ ಅಂತ ಹಿಡಿತಾ ಇದ್ದೆ. ಮುಗೀತು ನಮ್ಮ ಪಯಣ. ದಾವಣಗೆರೆ ನೋಡ್ಕೊಂಡು ಬಂದ್ವಿ. ಬಾಯ್ ಬಾಯ್.